टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಡೇಟಾ ಆಪರೇಟರ್ಸ್ ಇದ್ದಾರೆ, ಬೇರೆ ಬೇರೆ ಕೆಲಸಗಾರರಿದ್ದಾರೆ, ಧರಣಿ ಕೂಚ್ತಾ ಇದ್ದಾರೆ. ಯಾಕೆ? ಅವರಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಯಾರು ರೆವೆನ್ಯೂ ಇಲಾಖೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಕೊಡುವ ಇಲಾಖೆ ಅಂದರೆ ಅದು ರೆವೆನ್ಯೂ ಇಲಾಖೆ. ಎರಡೂ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಕೊಡುತ್ತೆ, ಇನ್ನೊಂದು ಕಾಂಗ್ರೆಸ್ಸಿನವರ ಬ್ಯಾಗ್ಗಳಿಗೆ ದುಡ್ಡು ಕೊಡುತ್ತೆ. ಎರಡಕ್ಕೂ ನೀವು ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ. ನಂಬರ್ 1, ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಯಾವ ದುಡ್ಡು ಬರುತ್ತೆ ಅದನ್ನು ಡಬಲ್ ಮಾಡಿದ್ರಿ. ರೆವೆನ್ಯೂ ರಿಜಿಸ್ಟ್ರೇಷನ್ ಇವತ್ತು ಕರ್ನಾಟಕದಲ್ಲಿ ಡಬಲ್ ಆಗಿದೆ. ರೆವೆನ್ಯೂ ಪೇಪರ್ಸ್ಗಳ ರೇಟ್ ಡಬಲ್ ಆಗಿದೆ. ಅದರ ಜೊತೆಗೆ ಇವ್ರದ್ದೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಇದೆ. ಕಾಂಗ್ರೆಸ್ ಸರ್ಕಾರದ ಎಕ್ಸ್ಟ್ರಾ ಟ್ಯಾಕ್ಸ್ ಎಷ್ಟು ಅಂದರೆ, ಬೆಂಗಳೂರಿನಲ್ಲಿ ಯಾವುದೇ ಹೊಸ ಬಿಲ್ಡಿಂಗ್ ಕಟ್ಟಲಿ ಅಥವಾ ಯಾವುದೇ ಪರ್ಮಿಷನ್ ತಗೊಳ್ಳಿ, ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಕೊಡಬೇಕು. ಯಾರಿಗೆ? ಕಾಂಗ್ರೆಸ್ಸಿನ ನಾಯಕರಿಗೆ. ಇಲ್ಲದೆ ಹೋದರೆ ಅಲ್ಲಿ ರಿಜಿಸ್ಟ್ರೇಷನು ಆಗಲ್ಲ, ಅವನ ಫೈಲ್ ಮೂವ್ ಆಗಲ್ಲ, ಅವನಿಗೇನು ಮಾಡೋಕ್ಕೂ ಬಿಡಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೇನು ನಡೀತಾ ಇದೆ? ಆರಂಭದಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಡಬಲ್ ಮಾಡಿದ್ರಿ. ಯಾರಿಗೆ ಬರೆ ಹಾಕಿದ್ರಿ? 200 ಯೂನಿಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿ, ಯಾರು ಮಧ್ಯಮ ವರ್ಗದವರಿದ್ದಾರೆ, ಮಿಡ್ಲ್ ಕ್ಲಾಸ್ ಇದ್ದಾರೆ, ಯಾರು ಅಪ್ಪರ್ ವರ್ಗದವರಿದ್ದಾರೆ, ಯಾರು ಸ್ಮಾಲ್ ಇಂಡಸ್ಟ್ರೀಸ್ ಇಟ್ಕೊಂಡಿದ್ದಾರೆ, ಸ್ಪೆಷಲಿ ನನ್ನ ಡಿಪಾರ್ಟ್ಮೆಂಟ್ MSME, ಅವರ ವಿದ್ಯುತ್ ಬಿಲ್ ಡಬಲ್ ಬಂತು. ಇವತ್ತು ನಮ್ಮೆಲ್ಲರ ಮನೆಗೆ ಡಬಲ್ ವಿದ್ಯುತ್ ಬರ್ತಾ ಇದೆ. 1.5 ವರ್ಷದ ಹಿಂದೆ ಏನು ಬಿಲ್ ಇತ್ತು ದಯಮಾಡಿ ಕಂಪೇರ್ ಮಾಡಬೇಕು. ಕರ್ನಾಟಕದ ಜನ, ಬುದ್ಧಿವಂತ ಜನ, ದಯಮಾಡಿ ನಿಮ್ಮ ಬಿಲ್ಲನ್ನು ಕಂಪೇರ್ ಮಾಡಿ, ಪರಿಶೀಲನೆ ಮಾಡಿ. 1.5 ವರ್ಷದ ಹಿಂದೆ ನಿಮಗೆ ಎಷ್ಟು ಬಿಲ್ ಬರ್ತಾ ಇತ್ತು, ಇವತ್ತು ಎಷ್ಟು ಬಿಲ್ ಬರ್ತಾ ಇದೆ? ನೀರಿನ ಬಿಲ್ ಜಾಸ್ತಿ ಆಗ್ತಾ ಇದೆ. ಅಂದರೆ ನೀವು ಯಾವುದನ್ನು ಬಿಟ್ಟಿದ್ದೀರಿ ಅಂತ ಹೇಳಿ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ನಾನು ಯಾವ್ಯಾವ ಶಾಸಕರು ನನಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅವರು ಸಿಕ್ಕಿದ್ರೆ ಕೇಳ್ತೀನಿ, ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂತು, ನಿಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ನಡೀತಾ ಇದೆ? ಮೇಡಮ್, ದುಡ್ಡಿಲ್ಲ, ದುಡ್ಡು ಬರ್ತಾ ಇಲ್ಲ. ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ. ದನದ ಕೆಚ್ಚಲು ಕೊಯ್ದರೆ ಅವನು ಆರೋಪಿ ಯಾರು? ಅವನು ಹುಚ್ಚ. ಅವನನ್ನು ಹುಚ್ಚ ಮಾಡ್ತೀರಿ ನೀವು. ಯಾಕಂದರೆ ಅವನಿಗೆ ಕೇಸಿಂದ ರಿಲೀಫ್ ಕೊಡಬೇಕು. ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ ಜನ, ಹೊಡಿತಾರೆ ಪೊಲೀಸರಿಗೆ. ಪಾಪ ಆ ಪೊಲೀಸರಿಗೆ ಹೇಳ್ಕೊತ ಇಲ್ಲ, ಅವರನ್ನು ನೀವು ರಕ್ಷಣೆ ಮಾಡ್ತೀರಿ, ಅವರೆಲ್ಲ ಮೈನಸ್ ಪಾಪ ಅಂತ ನಮ್ಮ ಸರ್ಕಾರ ಹೇಳುತ್ತೆ. ಅದಕ್ಕೆ ಏನು ನಡೆಸಿದ್ದೀರಿ ನೀವು? ಪೊಲೀಸ್ ಸ್ಟೇಷನ್ಗೆ ನುಗ್ಗಿ, ಅದು ಕೇವಲ ಅವರ ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಯಾರೋ ಟೋಪಿ ಹಾಕಿದ್ರು 3 ಅದನ್ನೇ ಅವನೊಬ್ಬ ಪೋಸ್ಟ್ ಮಾಡಿದ, ಅವನ ಮೇಲೆ ಕೇಸ್ ಹಾಕಬೇಕು, ಅವನನ್ನು ಅರೆಸ್ಟ್ ಮಾಡಬೇಕು. ಅದಕ್ಕಾಗಿ ನೀವು ಪೊಲೀಸ್ ಸ್ಟೇಷನ್ ನುಗ್ತೀರಿ, ಅವರಿಗೆ ನೀವು ಬಿಡ್ತೀರಿ, ಮತ್ತೆ ಅವರನ್ನು ಪಾಪ ಅವ್ರ ಮೈನಸ್ ಅಂತ ಹೇಳ್ತೀರಿ. ಅದಕ್ಕೆ ಏನು ನಡೆಸ್ತಿದ್ದೀರಿ ನೀವು? ಒಂದು ಕಡೆ ಬಾಣಂತಿಯರ ಸಾವು, ಒಂದು ಕಡೆ ಹೆಣ್ಮಕ್ಳ ಅತ್ಯಾಚಾರ. ಬಾಣಂತಿಯರ ಸಾವಿಗೆ ಲೆಕ್ಕನೇ ಇಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು ಆಗ್ತಿದೆ. ನೀವು ಯಾರು ಗಮನ ಕೊಡ್ತಾ ಇಲ್ಲ ಅದರ ಬಗ್ಗೆ. ಚಿಕ್ಕ ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ, ಯಾವ ಕಾನೂನು ಸುವ್ಯವಸ್ಥೆ ಇಲ್ಲ. ನೀವು ಏನು ನಡೆಸಿಕೋ ಹೊರಟಿದ್ದೀರಿ ಕರ್ನಾಟಕದಲ್ಲಿ ಅಂತ ನಮಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ನೀವು ಯಾವ ಸುಳ್ಳನ್ನು ಹೇಳ್ತಾ ಇದ್ದೀರಿ, ಇದನ್ನು ನಾನು ತೋರಿಸೋಕ್ಕೆ ಬಂದಿದ್ದೀನಿ. ಯಾವ ಮೆಟ್ರೋದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ, ಅದು ಕೇಂದ್ರದ್ದು ಎಲ್ಲವೂ ಕೇಂದ್ರವೇ ಮಾಡೋದಾದರೆ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು ಅಧಿಕಾರ ಬಿಟ್ಬಿಡಿ, ಎಲ್ಲ ಕೇಂದ್ರ ಮಾಡುತ್ತೆ. ಯಾಕೆ ಅಧಿಕಾರದಲ್ಲಿರ್ತೀರಿ? ನೀವು ಅಧಿಕಾರ ನಡೆಸೋಕ್ಕಾಗಲ್ಲ, ನಿಮಗೆ ಇಷ್ಟು ಇನ್ಎಫಿಷಿಯನ್ಸಿ ಇದೆ, ನಿಮ್ಮ ಸರ್ಕಾರ ಬರ್ಬಾದಾಗಿದೆ, ಬ್ಯಾಂಕ್ರಪ್ಟ್ ಆಗಿದೆ ಅಂತಂದರೆ ನೀವು ಅಧಿಕಾರ ಯಾಕೆ ನಡೆಸ್ತೀರಿ? ಎಲ್ಲವೂ ಕೂಡ ಜನರ ಮೇಲೆ ಬರೆ. ಎಲೆಕ್ಟ್ರಿಸಿಟಿ ಬರೆ, ನೀರಿನ ಬರೆ, ಬಸ್ಸಿನ ದರ ಬರೆ, ಹಾಲಿನ ದರ ಬರೆ, ಮೆಟ್ರೋ ದರ ಬರೆ, ಎಲ್ಲವೂ ಬರೆ ಹಾಕ್ತಾ ಇದ್ದೀರಿ. ಬರೆ ಮೇಲೆ ಮತ್ತೆ ಉಪ್ಪು ಹಾಕ್ತಾ ಇದ್ದೀರಿ. ಇದು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ. ದೇಶದ ಜನ ಇವತ್ತು ಅರ್ಥ ಮಾಡಬೇಕು, ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಗ್ಯಾರಂಟಿ ಹಿಂದೆ ಹೋದರೆ ಏನಾಗುತ್ತೆ? ಆ ಗ್ಯಾರಂಟಿ ಕೊಟ್ಟಿದ್ರ
3 ಪಟ್ಟು ನಮ್ಮಿಂದ ವಸೂಲಿ ಮಾಡಿದ್ದೀರಿ ನೀವು. ಒಂದೊಂದು ದರವನ್ನು ದಯಮಾಡಿ 1.5 ವರ್ಷದ ಹಿಂದೆ ಇರುವಂಥ ದರದ ನಿಮ್ಮ ಬಿಲ್ಲನ್ನು ಗಮನಿಸಬೇಕು. ನಿಮ್ಮ ಯಾವ ರೇಟ್ ಕೊಡ್ತಾ ಇದ್ದೀರಿ, ಇವತ್ತೆಷ್ಟು ಕೊಡ್ತಾ ಇದ್ದೀರಿ, ಇದನ್ನು ಗಮನಿಸಬೇಕು. ನಾನು ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೀನಿ, ಪದೇ ಪದೇ ಕೇಂದ್ರಕ್ಕೆ ತೋರಿಸಿದ್ದು ಬಿಟ್ಬಿಟ್ಟು ನೀವು ಆಡಳಿತ ಮಾಡಿ. ಆಡಳಿತ ಮಾಡೋಕ್ಕೆ ಆಗಲ್ವೋ, ನೀವು ಕುರ್ಚಿ ಕಿತ್ತಾಟ ಬಿಟ್ಟು ಆಡಳಿತ ಬಿಟ್ಟು ನಡೀರಿ, ಕುರ್ಚಿ ಬಿಟ್ಟು ನಡೀರಿ. ಇದು ಒಂದೇ ನಿಮಗೆ ಆಪ್ಷನ್ ಇರುವಂಥದ್ದು. ನಿಮ್ಮದು ಬ್ಯಾಂಕ್ರಪ್ಟ್ ಸರ್ಕಾರ, ದಿವಾಳಿ ಸರ್ಕಾರ ನಿಮ್ಮದು. ಅದಕ್ಕಾಗಿ ಇವತ್ತು ಕೇಂದ್ರದ ಮೇಲೆ ಬೆಟ್ಟು ತೋರಿಸಿ ಮೋದಿ 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 ಅಂತ ಹೇಳ್ತಾ ಇದ್ದೀರಿ.